ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಪ್ರಪಂಚದ ಏಕೈಕ ತಾಂತ್ರಿಕ ದೇವಾಲಯ, ದೇವರ ದರ್ಶನ ಮಾಡಿಸ್ತೀನಿ ಬನ್ನಿ. ಈ ಇರುವ ಸ್ಥಳ ತಿಪಟೂರು ತಾಲೂಕಿನ ಕೋಡಿಹಳ್ಳಿ ಗ್ರಾಮ, ನೊಣವಿನಕೆರೆ ಕ್ಷೇತ್ರದಲ್ಲಿದೆ. ಬನ್ನಿ ಸ್ನೇಹಿತರೆ. ಪ್ರಪಂಚದ ಮೊದಲ ದೇವಾಲಯವಿದು. ಇದು ಇರುವ ಸ್ಥಳ ತಿಪಟೂರು ತಾಲೂಕಿನ ನೊಣವಿನಕೆರೆ ಕೋಡಿಹಳ್ಳಿ ಗ್ರಾಮದಲ್ಲಿ ಇರುವಂಥ ಪುಣ್ಯಕ್ಷೇತ್ರವಿದು. ಶ್ರೀ ಭಗವತಿ ಭಗಮಾಲಿನಿ ದೇವಾಲಯ ಮಂದಿರವಿದು. ಈ ದೇವಾಲಯದಲ್ಲಿ ದೇವಸ್ಥಾನಕ್ಕೆ 12 ಬಾಗಿಲುಗಳಿವೆ. ನಿಮ್ಮಗಳ ರಾಶಿಯ ಅನುಗುಣವಾಗಿ ದೇವಾಲಯದ ಬಾಗಿಲುಗಳಿವೆ. ನೀವು ಜನ್ಮಕುಂಡಲಿ ರಾಶಿಯ ಪ್ರಕಾರ ನೀವು ದ್ವಾರದೊಳಗೆ ಹೋಗಬೇಕು. ಈ ದೇವಾಲಯದಲ್ಲಿ 4 ದಿಕ್ಕುಗಳಲ್ಲಿ 3 ಬಾಗಿಲುಗಳಿವೆ. ನಿಮ್ಮ ನಕ್ಷತ್ರದ, ನಿಮ್ಮ ರಾಶಿಯ ಅನುಗುಣವಾಗಿ ನಿಮ್ಮ ದ್ವಾರವನ್ನು ಪ್ರವೇಶ ಮಾಡಬೇಕು. ಮತ್ತು ನೀವು ಹಿಂತಿರುಗುವಾಗ ಸಹ ಅದೇ ದ್ವಾರದಿಂದ ಹಿಂತಿರುಗಬೇಕು. ಒಮ್ಮೆ ಇಲ್ಲಿ ಬಂದು ದೇವಿಯ ದರ್ಶನವನ್ನು ಮಾಡಿ ದೇವಿಯ ಬಳಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರೆ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ. ಈ ದೇವಾಲಯದಲ್ಲಿ ಮೂಲದೇವರು ನಿಮಗೆ ವರ್ಷಕ್ಕೆ ಒಮ್ಮೆ ಮಾತ್ರ ದೇವಿಯ ದರ್ಶನವಾಗುತ್ತದೆ. ಇನ್ನು ಬಾಕಿ ದಿನಗಳಲ್ಲಿ ದೇವರ ಮಂದಿರವು ತೆರೆದೇ ಇರುತ್ತದೆ. ಬೆಳಗ್ಗೆಯಿಂದ ಸಂಜೆಯವರೆಗೂ ದೇವಸ್ಥಾನ ತೆರೆದೇ ಇರುತ್ತದೆ. ಶ್ರೀ ಭಗವತಿ ಭಗಮಾಲಿನಿ ದೇವಿಯ ಮಹಿಮೆ ತಾಂತ್ರಿಕ ಅಭ್ಯಾಸಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಪ್ರಬಲವಾಗಿದೆ. ವಿಶೇಷವಾಗಿ ಧೈರ್ಯ, ಜ್ಞಾನ, ಸೃಜನಶೀಲತೆ, ಸಂತೋಷ ಮತ್ತು ಶಕ್ತಿಯುತ ನಿರ್ದಿಷ್ಟ ಗುಣಗಳೊಂದಿಗೆ ಸಂಬಂಧ ಹೊಂದಿದ್ದು, ಪ್ರತಿಯೊಂದು ಬ್ರಹ್ಮಾಂಡವನ್ನು ನಿಯಂತ್ರಿಸುವ ದೈವಿಕ ಸ್ತ್ರೀ ಶಕ್ತಿಪೀಠವಾಗಿದೆ. ಸ್ತ್ರೀಶಕ್ತಿಯ ವಿಭಿನ್ನ ಅಂಶಗಳನ್ನು ಪ್ರತಿನಿಧಿಸುತ್ತದೆ. ಅವರ ಆರಾಧನೆಯ ಆಧ್ಯಾತ್ಮಿಕ ಬೆಳವಣಿಗೆ, ಸ್ವಯಂ ಶೋಧನೆ ಮತ್ತು ದಾನ, ಧ್ಯಾನ, ಸಮೃದ್ಧಿ ತರುತ್ತದೆ. ಶ್ರೀ ಭಗವತಿ ಭಗಮಾಲಿನಿ ದೇವಿಯ ಮೂಲ ಪ್ರಕೃತಿ ರೂಪವಾಗಿರುವುದರಿಂದ ದೇವಿಯ ದರ್ಶನ ಮತ್ತು ಸ್ಪರ್ಶದಿಂದ ಮನುಕುಲಕ್ಕೆ ಸರ್ವಶಕ್ತಿಗಳು ಜ್ಞಾನೋದಯವಾಗುತ್ತದೆ. ಶ್ರೀ ಭಗವತಿ ಭಗಮಾಲಿನಿ ದೇವಿಯ ಆರಾಧನೆ ಮಾಡುವವರು ಸರ್ವಶಕ್ತಿಯನ್ನು ಪಡೆಯುತ್ತಾರೆ ಅಂತ ಹೇಳ್ತಾ, ಈ ದೇವಾಲಯ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಒಮ್ಮೆ ಭೇಟಿ ಕೊಡಿ. ಈ ಕ್ಷೇತ್ರ ಪ್ರಪಂಚದಲ್ಲೇ ಈ ಒಂದು ಸ್ಥಳದಲ್ಲಿ ಮಾತ್ರ ಇರುವುದು. ಈ ಥರ ದೇವಾಲಯ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾ, ನಮಸ್ಕಾರ ಸ್ನೇಹಿತರೆ.